ನಿಜವಾಗ್ಲೂ ಹೇಳ್ತೀನಿ, ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ 10 ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಜಿಬಿಡ್ತೀನಿ, ಗ್ಯಾರಂಟಿ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಲಿ ನನ್ನ ಮೇಲೆ. ರಣವೀರ್ ಅಲಹಾಬಾದಿಯ ಭಾರತೀಯ ಯೂಟ್ಯೂಬರ್, ಪಾಡ್ಕಾಸ್ಟರ್ ಮತ್ತು ಉದ್ಯಮಿ. ಇವನು ಬಿಯರ್ ಬೈಸಿಪ್ಸ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಫಿಟ್ನೆಸ್, ಲೈಫ್ ಸ್ಟೈಲ್, ಇನ್ಸ್ಪಿರೇಷನ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದ. ಇವನ ದಿ ರಣವೀರ್ ಶೋ ಪಾಡ್ಕಾಸ್ಟ್ ನಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಕರೆದು ಸಂದರ್ಶನ ಮಾಡ್ತಾ ಬಂದಿದ್ದ. ರಣವೀರ್ ಹುಟ್ಟಿದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಇವನು ಮುಂಬೈನಲ್ಲಿಯೇ ತನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ದ. कभी-कभी एलियन येटीज के सपने आते हैं. ಎಂಜಿನಿಯರಿಂಗ್ ಪದವಿಯನ್ನ ಮುಂಬೈ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದ. ಡಿಜಿಟಲ್ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾನೆ. ಮುಂಬೈ ಸಿಟಿ ಇವನ ಬಿಸ್ನೆಸ್ ನ ಕೇಂದ್ರ ಬಿಂದುವಾಗಿತ್ತು. ಬಿಯರ್ ಬೈಸಿಪ್ಸ್ ಯೂಟ್ಯೂಬ್ ಚಾನಲ್ ಮತ್ತು ದಿ ರಣವೀರ್ ಶೋ ಅನ್ನುವಂತಹ ಪಾಡ್ಕಾಸ್ಟ್ ಮೂಲಕ ರಣವೀರ್ ಅಲಹಾಬಾದಿಯ ಫಿಟ್ನೆಸ್, ಲೈಫ್ ಸ್ಟೈಲ್, ಇನ್ಸ್ಪಿರೇಷನ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಗಳಿಂದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದ. ರಣವೀರ್ ಕಳೆದ 4 ದಿನಗಳಿಂದ ಭಾರಿ ಸುದ್ದಿಗೆ ಬಂದಿದ್ದಾನೆ. ಸ್ಟೇಜ್ ಸಿಕ್ತು ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡಿದ್ರೆ ಬೆಳೆಸಿದ ಜನವೇ ಕಾಲಡಿಗೆ ಹಾಕಿ ತುಳಿದು ಬಿಡ್ತಾರೆ. ಅದು ಅವನ ಆ ಪ್ರೋಗ್ರಾಮಲ್ಲಿ ಉದುರಿಸಿದ್ದ ಮುತ್ತುಗಳಿದೆಯಲ್ಲ, ಹೌದು. ನಿಜವಾಗ್ಲೂ ಹೇಳ್ತೀನಿ, ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ 10 ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಜಿಬಿಡ್ತೀನಿ, ಗ್ಯಾರಂಟಿ. ಬೇಕಾದ್ರೆ ಪೊಲೀಸ್. ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋನಲ್ಲಿ ರಣವೀರ್ ಅಲಹಾಬಾದಿಯ ಸ್ಪರ್ಧಿಯೊಬ್ಬರಿಗೆ ಅಶ್ಲೀಲ ಕ್ವಶನ್ ಅನ್ನ ಕೇಳ್ತಾನೆ. ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಹರಿದಾಡಿ ಈತನ ಮುಖಕ್ಕೆ ಜನ ಉಗಿಯೋದಿಕ್ಕೆ ಶುರು ಮಾಡ್ತಾರೆ. ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋನಲ್ಲಿ ರಣವೀರ್ ಅಲಹಾಬಾದಿಯ ಸ್ಪರ್ಧಿಯೊಬ್ಬರಿಗೆ ನಿಮ್ಮ ಪೋಷಕರು ಪ್ರತಿದಿನ ಲೈಂಗಿಕ ಕ್ರಿಯೆ ನಡೆಸುವುದನ್ನ ನೋಡುತ್ತೀರಾ ಅಥವಾ ಒಮ್ಮೆ ಸೇರಿಕೊಂಡು ಅದನ್ನ ಶಾಶ್ವತವಾಗಿ ನಿಲ್ಲಿಸುತ್ತೀರಾ ಎಂಬ ಅಶ್ಲೀಲ ಪ್ರಶ್ನೆಯನ್ನ ಕೇಳ್ತಾನೆ. ಇವನ ಈ ಅಸಭ್ಯ ವರ್ತನೆಗೆ ಹೀರೋಗಳಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವನ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತದೆ. ಈ ವಿವಾದಾತ್ಮಕ ಹೇಳಿಕೆಯ ನಂತರ ರಣವೀರ್ ಅಲಹಾಬಾದಿಯನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಲಕ್ಷಾಂತರ ಜನ ಅನ್ಫಾಲೋ ಆಗಿದ್ದಾರೆ. ತಂದೆ ತಾಯಿಯ ಬಗ್ಗೆ ಕೀಳರಿಮೆ ಇರುವಂತಹ ಇವನಂತವನಿಗೆ ಯಾರೂ ಕೂಡ ಸಪೋರ್ಟ್ ಮಾಡೋದಿಕ್ಕೂ ಕೂಡ ಸಾಧ್ಯವಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಯುವರಾಜ್ ಸಿಂಗ್ ಸೇರಿದಂತೆ ಕೆಲವು ಪಾಪ್ಯುಲರ್ ಆಗಿದ್ದಂತಹ ಅನೇಕರು ಕೂಡ ಇವನನ್ನ ಅನ್ಫಾಲೋ ಮಾಡಿದ್ರು. ಅವನ ಅಶ್ಲೀಲ ಹೇಳಿಕೆ ಅನೇಕರ ಅಭಿಪ್ರಾಯದಲ್ಲಿ ತಪ್ಪಾಗಿದ್ದು, ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಈ ಹೇಳಿಕೆಯನ್ನ ತೀವ್ರವಾಗಿ ವಿರೋಧಿಸಲಾಗಿದೆ. ರಣವೀರ್ ಕೂಡ ತಮ್ಮ ಹೇಳಿಕೆಯ ಬಗ್ಗೆ ಸಾರ್ವಜನಿಕ ಕ್ಷಮೆಯಾಚನೆಯನ್ನ ಮಾಡಿದ್ದಾನೆ. ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದ್ದಂತೆಯೇ ವಿಡಿಯೋ ಮೂಲಕ ಕ್ಷಮೆ ಕೇಳಿರುವಂತಹ ರಣವೀರ್, ನನ್ನ ಹೇಳಿಕೆ ಸರಿಯಲ್ಲ, ಅದು ತಮಾಷೆಯೂ ಅಲ್ಲ. ಈ ಬಗ್ಗೆ ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತೇನೆ. ವೇದಿಕೆಗಳನ್ನ ಈ ರೀತಿಯೇ ಬಳಸಿಕೊಳ್ಳುತ್ತೀರಾ ಎಂದು ಹಲವರು ಕೇಳಿದ್ದೀರಿ. ಖಂಡಿತವಾಗಿ ಈ ರೀತಿಯಾಗಿ ವೇದಿಕೆಯನ್ನ ಬಳಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಈಗ ಏನಾಗಿದೆಯೋ ಅದರ ಬಗ್ಗೆ ಯಾವುದೇ ವಿವರಣೆ, ಕಾರಣ ಅಥವಾ ಸ್ಪಷ್ಟನೆ ನೀಡೋದಿಲ್ಲ. ನಿಮ್ಮ ಬಳಿ ಕ್ಷಮೆಯನ್ನ ಕೇಳುತ್ತೇನೆ ಎಂದು ಹೇಳಿದ. ನಿಜವಾಗ್ಲೂ ಹೇಳ್ತೀನಿ, ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ 10 ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಜಿಬಿಡ್ತೀನಿ, ಗ್ಯಾರಂಟಿ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಲಿ ನನ್ನ ಮೇಲೆ. ನೀ ಬಂದರೆ ಈಗ ನೀನು ಬರೋದಿನ ನಾನು ಹೇಳ್ತೀನಿ, ಜಜ್ಜಿ ಅವನು ಮೂತಿನ ಅಂತ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಕೊಳ್ಳಿ. ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಖತಮ್ ಮಾಡಿಬಿಡ್ಬೇಕು. ಹಂಗಂಗೇನೆ ಕಂತ್ರಿಗಳನ್ನು ತೊಗೊಂಬಂದು ಯೂಟ್ಯೂಬರ್ಗಳಂತೆ, ಇನ್ಫ್ಲೂಯೆನ್ಸರ್ಗಳಂತೆ ಅಯೋಗ್ಯರನ್ನು ತೊಗೊಂಬಂದು ಜೋಕಂತೆ, ಜೋಕ್ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ. ಜೋಕರ್ ಅಂತೆ, ಜೋಕರ್. ಮಹಾರಾಷ್ಟ್ರದ ಸೈಬರ್ ಸೆಲ್ ಮತ್ತು ಗುವಾಹಟಿ ಕ್ರೈಮ್ ಬ್ರಾಂಚ್ ರಣವೀರ್ ಅಲಹಾಬಾದಿಯ ಮತ್ತು ಇತರರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದೆ. ತನಿಖೆ ಮುಂದುವರಿಯುತ್ತಿದೆ. ಇದಲ್ಲದೆ ರಾಷ್ಟ್ರೀಯ ಮಹಿಳಾ ಆಯೋಗವು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಮುಂದಾಗಿದೆ. ಬಾಲಿವುಡ್ ಶಾದೀಸ್ ವರದಿ ಮಾಡಿರುವಂತಹ ಪ್ರಕಾರ ರಣವೀರ್ ಪ್ರೇಯಸಿ ಬ್ರೇಕಪ್ ಮಾಡಿಕೊಂಡಿದ್ದಾರಂತೆ. ಈತನ ಪ್ರೇಯಸಿ ನಿಕ್ಕಿ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಇವರಿಬ್ಬರು ಅನ್ಫಾಲೋ ಮಾಡಿಕೊಂಡ ನಂತರ ಬ್ರೇಕಪ್ ಆಗಿದ್ದಾರೆ ಎಂಬ ಊಹಾಪೋಹಕ್ಕೆ ಇದು ಕಾರಣವಾಗಿದೆ. ಇವರಿಬ್ಬರು ಅನ್ಫಾಲೋ ಮಾಡಿರುವಂತಹ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗಿವೆ ಎಂದು ಬಾಲಿವುಡ್ ಶಾದೀಸ್ ವರದಿ ಮಾಡಿದೆ. ಅವಕಾಶಗಳು ಎಲ್ಲರಿಗೂ ಕೂಡ ಸಿಗೋದಿಲ್ಲ, ಆದ್ರೆ ಅದನ್ನ ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತೇವೆ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಖತಮ್ ಮಾಡಿಬಿಡ್ಬೇಕು. ಹಂಗಂಗೇನೆ ಕಂತ್ರಿಗಳನ್ನು ತೊಗೊಂಬಂದು ಯೂಟ್ಯೂಬರ್ಗಳಂತೆ, ಇನ್ಫ್ಲೂಯೆನ್ಸರ್ಗಳಂತೆ
ಅಯೋಗ್ಯರನ್ನು ತಗೊಂಬಂದು ಜೋಕ್ ಅಂತೆ ಜೋಕ್ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ ಜೋಕರ್ ಅಂತೆ ಜೋಕ್